ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾವು ಬೋಟಲ್ಲಿ ಇದೀವಿ. ಸೊ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಿಗೆ ಬಂದಿದ್ದೀವಿ ಫ್ರೆಂಡ್ಸ್. ರಾಮೇಶ್ವರದಲ್ಲಿ ದೋಸೆ ಅದು ತಿಂದು ಇವಾಗ ನಾವು ರಾಮೇಶ್ವರದಾಗ ಹೌದು ಹೋಟೆಲ್ ರಾಮೇಶ್ವರನ. ಸೊ ಫ್ರೆಂಡ್ಸ್, ಪ್ರಕೃತಿಯ ಮಡಿಲಲ್ಲಿ ಇದೀವಿ ನಾವು. ಇವಾಗ ನಾವು ಶಿಖರದಲ್ಲಿರ್ತಕ್ಕಂಥ 18ನೇ ಫ್ಲೋರಿಗೆ ಬಂದಿದ್ದೀವಿ. ಸಿರ್ಸಿಗೆ ಹೋಗಬೇಕು ಅಂತ ಪ್ಲಾನ್ ಆಗಿದೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮುರುಡೇಶ್ವರದಲ್ಲಿ ಇದ್ದೀವಿ. ನಿನ್ನೆ ನಾವು ಗೋಕರ್ಣದಲ್ಲಿದ್ವಿ. ಪಾರ್ಟ್ 1 ವೀಡಿಯೋನ ಹಾಕಿದ್ದೀನಿ, ಮಿಸ್ ಮಾಡಿದ್ರೆ ಎಲ್ಲರೂ ಆ ವೀಡಿಯೋನ ನೋಡಿ. ಹಾಗೆ ಇವತ್ತು ಮುರುಡೇಶ್ವರ ಹಾಗೆ ಇನ್ನೂ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡೋರಿದ್ದೀವಿ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಗೋಕರ್ಣ ಟೂರ್ ಶಿವರಾತ್ರಿ ಸ್ಪೆಷಲ್ ಪಾರ್ಟ್ 1 ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ವೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಫ್ರೆಂಡ್ಸ್, ಬೀಚಲ್ಲೆಲ್ಲ ಎಂಜಾಯ್ ಮಾಡಿಬಿಟ್ಟು ಇವಾಗ ಬಂದ್ವಿ. ಸೊ ಇವರು ಕಾಫಿ ತೊಗೊಂಡಿದ್ದಾರೆ, ನಾನು ಟೀ ತೊಗೊಂಡಿದ್ದೀನಿ. ಸೊ ಟೀ ಕುಡಿತಾ ಇದ್ದೀವಿ ಬೆಳಗ್ಗೆ. ಆಮೇಲೆ ಮತ್ತೆ ರೆಡಿಯಾಗಿ ಸಿಗ್ತೀವಿ. ಸೊ ಶಿವರಾತ್ರಿ ಅಮಾವಾಸ್ಯೆ ಇದೆ, ಹಾಗಾಗಿ ಇಲ್ಲಿ ನಮ್ಮ ರೂಮ್ ಮುಂದೆನೇ ಇವರು ಗಾಡಿ ವಾಶ್ ಕೂಡ ಮಾಡಿದರು. ಸೊ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ಗಾಡಿ ವಾಶ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗೋಗೋಸ್ಕರ ಹಣ್ಣು ಕಾಯಿಗಳನ್ನು ತಗೊಂಡೆ. ಹಾಗೆ ಗಾಡಿ ಪೂಜೆ ಮಾಡಬೇಕಿತ್ತಲ್ವ, ಹಾಗಾಗಿ ಅದಕ್ಕೂ ಬೇಕಾದಂಥ ಪೂಜೆ ಸಾಮಾನೆಲ್ಲನೂ ತಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇದು ನೋಡಿ ನಮ್ಮ ಶಿವರಾತ್ರಿಯ ಸ್ಪೆಷಲ್ ಲುಕ್. ಹೇಗೆ ಕಾಣಿಸ್ತಿದ್ವಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಸೊ ನಿನ್ನೆ ಇಲ್ಲೆಲ್ಲ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ಪೆಂಡಲ್ ಹಾಕಿದ್ದಾರೆ. ಇವಾಗ ಅದನ್ನೆಲ್ಲ ತೆಗಿತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹಣ್ಣುಕಾಯಿ ಏನೇನೋ ಕೊಟ್ಟಿದ್ದಾರೆ, ಇದು ನೈವೇದ್ಯಕ್ಕೋಸ್ಕರ. ಸೊ ಇದಕ್ಕೆ ಎಷ್ಟು 70 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಮೊದಲಿಗೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ, ಚಪ್ಪಲಿನ ಇಲ್ಲಿ ಬಿಟ್ಬಿಟ್ಟು ಮೇ ಬಿ ಅದಕ್ಕೆ ಟಿಕೆಟ್ ಇದೆ. ಸೊ ಅದರೊಳಗೆ ಹಣ ಕೊಟ್ಟು ಚಪ್ಪಲಿನ ಅಲ್ಲಿ ಬಿಡಬೇಕು. ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಚಪ್ಪಲಿ ಹಾಕೊಂಡು ಹೊರಗಡೆ ಹೋಗೋಣ. ಸೊ ಇವಾಗ ಇಲ್ಲಿ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಒಳಗಡೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಹೊರಗಡೆಯಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಹೊರಗಡೆ ಕಾಯಿ ಎಲ್ಲ ಕೊಟ್ವಿ, ಅವರೆಲ್ಲ ಒಡೆದು ಕೊಡ್ತಾ ಇದ್ದಾರೆ. ಹಾಗೆ ಲಡ್ಡು ಪ್ರಸಾದವನ್ನು ಕೂಡ ತಗೊಂಡಿದ್ವಿ. ಲಡ್ಡು ಪ್ರಸಾದದ ಕೌಂಟರ್ ಇದು. ಇಲ್ಲಿ ನಮ್ಗೆ ಏನು ಬೇಕು ಅದು ತೊಗೋಬೋದು. ಲಡ್ಡು ಪ್ರಸಾದ ಆಗಿರ್ಬೋದು, ಹಾಗೆ ಪೂಜೆ ಏನಾದರೂ ಮಾಡಿಸೋದಿತ್ತಂದರೆ. ನೆಕ್ಸ್ಟ್ ಮಹಾಪ್ರಸಾದ ತಿನ್ನಬೇಕಿತ್ತು, ಅಂದರೆ ಬ್ರೇಕ್ಫಾಸ್ಟ್ ನಾವು ಮುರುಡೇಶ್ವರದಲ್ಲೇ ಮಾಡಿದ್ವಿ. ನಮಗಿಲ್ಲಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಇತ್ತು, ಹಾಗೆ ಅದರ ಜೊತೆಗೆ ಕಷಾಯ ಕೂಡ ಕೊಟ್ಟಿದ್ದರು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಇರ್ತಕ್ಕಂಥ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ಇದನ್ನು ಮುಗಿಸಿ ಇವಾಗ ನಾವು ಲಿಫ್ಟ್ನಲ್ಲಿ ಶಿಖರದ 18ನೇ ಮಹಡಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ನಾವು ಶಿಖರದಲ್ಲಿರ್ತಕ್ಕಂಥ 18ನೇ ಫ್ಲೋರಿಗೆ ಬಂದಿದ್ದೀವಿ. ಸೊ ಇಲ್ಲಿ 18ನೇ ಫ್ಲೋರಿಂದ ಏನು ಬ್ಯೂಟಿಫುಲ್ ಆದಂಥ ನೇಚರ್ ಕಾಣುತ್ತೆ ಗೊತ್ತಾ. ಸೊ ಶಿವನ ವಿಗ್ರಹ ಯಾವ ಥರ ಕಾಣುತ್ತೆ, ಹಾಗೆ ಬೀಚ್ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, 18ನೇ ಫ್ಲೋರಿಗೆ ಬಂದಿದ್ದೀವಿ, ಶಿಖರದಲ್ಲಿದ್ದೀವಿ ನಾವು ಇವಾಗ. ಲಿಫ್ಟ್ ಮೂಲಕ ಓನ್ಲಿ 20 ರೂಪೀಸ್ ಚಾರ್ಜ್ ಇದೆ ಲಿಫ್ಟಿಗೆ. ಇಲ್ಲಿ ಬಂದರೆ ಅಂದರೆ ಮಿಸ್ ಮಾಡಿದೆ, ಇಲ್ಲಿ ಬಂದು ಈ ವ್ಯೂನ ನೋಡಿ, ಚೆನ್ನಾಗಿರುತ್ತೆ. 18th ಫ್ಲೋರ್ ಎಷ್ಟು ಮಸ್ತ್ ಕಾಣೈತೆ ನೋಡ್ರಿ. ಶಿಖರದ 18ನೇ ಮಹಡಿಯಿಂದ ಎಲ್ಲ ವ್ಯೂನ ನೋಡಿಕೊಂಡು ನೆಕ್ಸ್ಟ್ ನಾವಿವಾಗ ಬೃಹತ್
ಶಿವನ ವಿಗ್ರಹ ಹಾಗೂ ನಂದಿ ವಿಗ್ರಹವನ್ನು ನೋಡೋದಕ್ಕೆ ಬಂದ್ವಿ. ಸೊ ಇಲ್ಲೂ ಕೂಡ ದೇವರ ದರ್ಶನವನ್ನು ಪಡೆದುಕೊಂಡು ಇವಾಗ ನೆಕ್ಸ್ಟ್ ನಾವು ಭೂ ಕೈಲಾಸ ಗುಹೆಗೆ ಹೋಗ್ತಾ ಇದ್ದೀವಿ. ಇದರ ಎಂಟ್ರಿ ಟಿಕೆಟ್ ಕೇವಲ 20 ರೂಪಾಯಿ ಒಬ್ಬರಿಗೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ರಾವಣನು ಯಾವ ಥರ ತಪಸ್ಸನ್ನು ಮಾಡಿಕೊಂಡು ಆತ್ಮಲಿಂಗವನ್ನು ಪಡೆದುಕೊಳ್ಬೇಕು ಅಂಥೇಳಿ ಪ್ರಯತ್ನ ಪಟ್ಟಿದ್ದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಸ್ಟ್ಯಾಚ್ಯೂಗಳ ಮೂಲಕ ವಿವರವಾಗಿ ತಿಳಿಸಿದ್ದಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂಥೇಳಿ. ಸೊ ಇದಾಗಿತ್ತು ಈ ಭೂ ಕೈಲಾಸ ಗುಹೆಯ ಒಂದು ಪುಟ್ಟ ಜರ್ನಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನದ ಮುಂದೆನೇ ಅಮಾವಾಸ್ಯೆ ಪ್ರಯುಕ್ತ ಕಾರ್ಗೂ ಕೂಡ ಪೂಜೆನ ಮಾಡಿದ್ವಿ. ಸೊ ಫ್ರೆಂಡ್ಸ್, ಮುರುಡೇಶ್ವರದಲ್ಲಿ ದೇವರ ದರ್ಶನವನ್ನು ಮುಗಿಸ್ಕೊಂಡು ಇವಾಗ ನಾವು ರಿಟರ್ನ್ ಆಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಯಾವುದ್ರಿ? ಹೊನ್ನಾವರ್ಗಿಂತ ಮೊದಲು ಹೊನ್ನಾವರ ಇನ್ನೂ ಮುಂದೆ ಐತೆ ಅಂದ್ರೆ ಒಂದು 2 ಕಿಲೋಮೀಟರ್ ಹಿಂದೆ ಇಕೋ ಬೀಚ್ ಐತಿ. ಎಸ್, ಹೊನ್ನಾವರ್ಗೆ ಹೋಗ್ತಾ ಇದ್ದೀವಿ. ಸೊ ಹೊನ್ನಾವರ್ಗಿಂತ ಮುಂಚೆ ಇಕೋ ಬೀಚ್ ಅಂತೇಳಿ ಒಂದು ಪ್ಲೇಸ್ ಸಿಗುತ್ತೆ. ಸೊ ಆ ಬೀಚ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕ್ ಪ್ಲಸ್ ಬೀಚ್ ಇದೆ ಅಂತೆ. ಸೊ ಅದನ್ನು ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟು ಹೊನ್ನಾವರ್ಗೆ ಹೋಗೋಣ, ಹೊನ್ನಾವರ್ ಬೋಟಿಂಗ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಮುರುಡೇಶ್ವರದಿಂದ ಹೊನ್ನಾವರ್ ಕೇವಲ 25 ಕಿಲೋಮೀಟರ್ ಇದೆ. ಸೊ ಇವಾಗ ಇಕೋ ಬೀಚ್ಗೆ ಹೋಗೋಣ. ಇಕೋ ಬೀಚ್ ಯಾವ ಥರ ಇದೆ ನೋಡೋಣ. ಅಲ್ಲಿ ಪಾರ್ಕ್ ಇದೆ ಅಂತೆ, ಹಾಗೆ ಬೀಚ್ ನೋಡೋಣ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೊನ್ನಾವರ್ ಬೋಟಿಂಗ್ ಹೋಗೋಣ. ಏನೇನು ಫೋಟೋಶೂಟ್ಸ್ ಏನೇನಾಗುತ್ತೆ ಅಂತ ನೋಡ್ತೀವಿ. ಇಕೋ ಬೀಚ್ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ ಗ್ರೀನರಿ ಇದೆ. ನೋಡೋಣ ಪಾರ್ಕ್ ಯಾವ ಥರ ಇದೆ ಅಂತ ಹೇಳಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮೇ ಬಿ ಕಾರ್ ಒಳಗಡೆ ತೊಗೊಂಡು ಹೋಗ್ಬೋದಾರೆ. ಮಸ್ತ್ ಐತಿ. ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಅದು ಮಾಡಿಸೋರಿದ್ರೆ ಈ ಪ್ಲೇಸಿಗೆ ಬನ್ನಿ ಫ್ರೆಂಡ್ಸ್, ಈ ಕಡೆ ಸೈಡ್. ಯಾಕಂದರೆ ಚೆನ್ನಾಗಿರುತ್ತೆ ಗ್ರೀನರಿಯಲ್ಲಿ ಪ್ರೀ ವೆಡ್ಡಿಂಗ್. ಇದು ಒಳ್ಳೇದಾಯ್ತಲಕ್ರಿ, ಕಾರ್ ಮುಂದೆ ಬಂತು. ಎಲ್ಲ ಕಡೆ ನಡೆದು ಸುಸ್ತಾಗಿದೆ. ಸೊ ನೋಡ್ಬೋದು ಇಲ್ಲಿ ಪಾರ್ಕ್. ಸೊ ಫ್ರೆಂಡ್ಸ್, ಇವಾಗ ನಾವು ಇಕೋ ಬೀಚ್ನಲ್ಲಿದ್ದೀವಿ. ಈ ಕಡೆ ಸೈಡು ಬೀಚ್ ಇದೆ. ಸೊ ಮೊದಲಿಗೆ ನಾವು ಬೀಚ್ ನೋಡ್ಕೊಂಡು ಬರೋಣ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಸೈಡು ಇಕೋ ಪಾರ್ಕ್ ಇದೆ. ಎಂಟ್ರಿ ಫೀಸ್ 10 ರೂಪೀಸ್ ಇದೆ. ಸೊ ಬೀಚ್ ನೋಡ್ಕೊಂಡು ಬಂದು ಆಮೇಲೆ ಇಲ್ಲಿ ಹೋಗೋಣ, ಬನ್ನಿ. ಇಕೋ ಬೀಚ್ನ ಒಂದು ಫುಲ್ ವ್ಯೂನ ನೋಡ್ಬೋದು ಫ್ರೆಂಡ್ಸ್ ನೀವು. ಎಷ್ಟು ಕ್ಲೀನಾಗಿದೆ ಈ ಬೀಚ್, ಮತ್ತು ಎಷ್ಟು ಸೈಲೆಂಟ್ ಬೀಚ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಈ ಬೀಚ್ನಲ್ಲಿ ಮೇನಾಗಿ ಫೋಟೋಶೂಟ್ಗೆ ತುಂಬ ಪ್ರಿಫರ್ ಮಾಡ್ತಾರಂತೆ. ಜಾಸ್ತಿ ಕಪಲ್ಸ್ ಬಂದು ಇಲ್ಲಿ ಫೋಟೋಶೂಟ್ನೆಲ್ಲ ಮಾಡಿಸ್ಕೊಳ್ತಾರೆ. ಹಾಗೆ ತುಂಬ ಕ್ಲೀನಾಗಿದೆ ಈ ಬೀಚ್. ಹಾಗೆ ಅಲೆಗಳು ಕೂಡ ತುಂಬ ಸೈಲೆಂಟಾಗಿ ಬರ್ತಾ ಇದ್ದಾವೆ. ಒಂಥರ ಪ್ರಶಾಂತವಾದ ಬೀಚ್ ಅಂತ ಹೇಳ್ಬೋದು ಇದು. ಸೊ ನಮ್ಮ ರಾಕಿ ಹೆಸರನ್ನ ಬರಿತಾ ಇದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಕೋ ಬೀಚ್ ಹೊನ್ನಾವರ್.
ಸೊ ಫ್ರೆಂಡ್ಸ್, ನಾವಿವಾಗ ಫ್ಯಾಂಟಾಸ್ಟಿಕ್ ಆದಂತಹ ಇಕೋ ಬೀಚ್ನ ನೋಡಿಕೊಂಡು ಇವಾಗ ಇಕೋ ಪಾರ್ಕ್ ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ ಇಕೋ ಪಾರ್ಕ್ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ. ಸೊ ಸುತ್ತಲೂ ಗ್ರೀನರಿ ಆಗಿದೆ, ಮತ್ತೆ ಏನೇನಿದೆ ಒಳಗಡೆ ವಿಶೇಷತೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಲೇಡೀಸ್ ಬಾತ್ರೂಮ್ ಆಗಿರ್ಬೋದು, ಹಾಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಚೇಂಜಿಂಗ್ ರೂಮ್, ಹಾಗೆ ಜೆಂಟ್ಸ್ ಚೇಂಜಿಂಗ್ ರೂಮ್, ವಾಶ್ರೂಮ್ ಎಲ್ಲ ಕೂಡ ಅವೈಲೇಬಲ್ ಇದೆ. ಸೊ ಎಂಟ್ರಿ ಟಿಕೆಟ್ ಕೇವಲ 20 ರೂಪಾಯಿ ಅಷ್ಟೇ ಒಬ್ಬರಿಗೆ. ಸೊ ಚೆನ್ನಾಗಿದೆ. ಅಲ್ಲಿ ಬೀಚಲ್ಲಿ ಸ್ನಾನ ಮಾಡ್ಕೊಂಡು ಬಂದರೆ ಇಲ್ಲಿ ಬಂದು ನೀವು ಡ್ರೆಸ್ ಚೇಂಜ್ ಅದು ಮಾಡ್ಬೋದು, ಹಾಗೆ ಸ್ನಾನ ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಕೋ ಪಾರ್ಕಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಫುಲ್ ಗ್ರೀನ್ರಿ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ತುಂಬ ವಸ್ತುಗಳಿದಾವೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ಇದು ಗಾಳಿ ಮರ ಅಂತ, ಈ ಮರಗಳೆಲ್ಲ ಗಾಳಿ ಮರ ಅಂತ. ಇದ್ರ ಹೆಸರು ಇಲ್ಲೇ ಒಬ್ರು ಅಂಕಲ್ ಹೇಳಿದರು. ಮತ್ತು ನಿಮ್ಮೂರ ಕಡೆ ಏನಾದರೂ ಬೇರೆ ಅಂತ ಇದ್ದರೆ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಚೆನ್ನಾಗಿದೆ, ಇಲ್ಲಿ ಒಂದ್ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಕೋ ಬೀಚ್ ಹಾಗೂ ಇಕೋ ಪಾರ್ಕ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಇವಾಗ ನಾವು ಬಂದಿದ್ದೀವಿ ಹೊನ್ನಾವರದ ಹತ್ರ. ಸೊ ಹೊನ್ನಾವರದಲ್ಲಿ ನಾವು ಬೋಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಯಾವ ಥರ ಬೋಟಿಂಗ್ ಇರುತ್ತೆ ಅಂಥೇಳಿ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ನಿನ್ನೆ ನಾವು ಮುರುಡೇಶ್ವರಕ್ಕೆ ಬರಬೇಕಾದ್ರೆ ಈ ಸರ್ ಅವರು ನಮಗೆ ಭೇಟಿಯಾಗಿದ್ದರು. ಸೊ ನೋಡ್ಬೋದು ಇಲ್ಲಿ ಬೋಟಿಂಗ್ದೆಲ್ಲ ಬೋರ್ಡ್ ಹಾಕಿದ್ದಾರೆ. ಸೊ ಅವರು ನಿನ್ನೆ ನಮಗೆ ಮೀಟಾಗಿ ಹೊನ್ನಾವರ ಬೋಟಿಂಗ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಮುರುಡೇಶ್ವರ ಮುಗಿಸ್ಕೊಂಡು ಬಂದಮೇಲೆ ಅವರು ಮತ್ತೆ ನಮಗೆ ಕಾಲ್ ಮಾಡಿದರು. ಇವಾಗ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ಬನ್ನಿ ಯಾವ ಥರ ಇದೆ ಶರಾವತಿ ಬೋಟಿಂಗ್ ಅಂತ ಹೇಳಿ ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾವು ಬೋಟಲ್ಲಿ ಇದ್ದೀವಿ. ಸೊ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಿಗೆ ಬಂದಿದ್ದೀವಿ. ಸೊ ನಾವು ಟ್ರಾವೆಲ್ ಮಾಡ್ತಾ ಇರೋ ಬೋಟ್ ಅವ್ರದ್ದು ಏನಪ್ಪ ನೇಮ್ ಅಂತಂದರೆ ನಾಗದೇವತಾ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ ಇದು. ನೀವು ಬರಬೇಕಾದ್ರೆ ಬೋಟ್ನ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಸ್ಪೆಷಲಿ ಇವ್ರ ಬೋಟಿಂಗ್ ಸೆಂಟರ್ಗೆ ಬನ್ನಿ, ಚೆನ್ನಾಗಿರುತ್ತೆ. ಸೊ ಮುಂದೆ ಯಾವ ಥರ ಪ್ಲೇಸ್ ಇದೆ ಅಂತ ಹೇಳಿ ಎಲ್ಲನೂ ಹೇಳ್ತೀನಿ. ಆದರೆ ನಾನು ಶಾರ್ಟಾಗಿ ಹೇಳ್ತೀನಿ. ಶರಾವತಿ ಬೋಟಿಂಗ್ ಬ್ಯಾಕ್ ವಾಟರ್ ಬೋಟಿಂಗ್ ಬಗ್ಗೆ ಒಂದು ಸಪ್ರೇಟ್ ಬ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಆ ಬ್ಲಾಗ್ನ ನೋಡಿ ನೀವು ಪೂರ್ತಿ ಡೀಟೇಲಾಗಿ ನಿಮಗೆ ವಿತ್ ರೇಟು ಎಲ್ಲ ಕೂಡ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ ಜರ್ನಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. 2 ಕಮಲ್ ಹೂವನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಚಿಕ್ಕೋಡಿಗೆ. ಸೊ ಇವಾಗ ನೆಕ್ಸ್ಟು ಸಿರ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ. ಸೊ ಸಿರ್ಸಿ ಇಲ್ಲಿಂದ 2 ಅವರ್ ಜರ್ನಿ ಇದೆ. ಸೊ ಏನಾದರೂ ಲೈಟಾಗಿ ತಿನ್ನಬೇಕು ಅಂಥೇಳಿ ನಾವಿವತ್ತು ಬಂದಿದ್ದೀವಿ ಹೋಟೆಲ್ ರಾಮೇಶ್ವರಂನಲ್ಲಿ. ಸೊ ಇಲ್ಲಿ ನಾವು ಆರ್ಡರ್ ಮಾಡಿರ್ತಕ್ಕಂಥ ಐಟಮ್ ಮಸಾಲೆ ದೋಸೆ ಹಾಗೂ ಗೋಲಿ ಬಜ್ಜಿ. ಸೊ ಗೋಲಿ ಬಜ್ಜಿ ಅಂದರೆ ಏನೂ ಬೇರೆ ಅಲ್ಲ, ನಮ್ಮ ಕಡೆ ಇದಕ್ಕೆ ನಾವು ಮೈಸೂರು ಬಜ್ಜಿ ಅಂತ ಕರಿತೀವಿ, ಇವರು ಗೋಲಿ ಬಜ್ಜಿ ಅಂತ ಕರೀತಾರೆ. ಸೊ ಹಾಗಾಗಿ ನಾನು ಕೂಡ ಟೇಸ್ಟ್ ಮಾಡಿ ನೋಡೋಣ ಸೇಮ್ ಇದೆಯೋ ಅಥವಾ ಡಿಫ್ರೆಂಟ್ ಇದೆಯೋ ಅಂತ ನೋಡಿದೆ. ಆದರೆ ಟೇಸ್ಟ್ ಸೇಮ್ ಇತ್ತು ಫ್ರೆಂಡ್ಸ್, ಮೈಸೂರು ಬಜ್ಜಿನೇ ಇದು. ಆದರೆ ಇವರು ಕರೀತಕ್ಕಂಥ ಹೆಸರು ಗೋಲಿ ಬಜ್ಜಿ ಅಂತ ಹೇಳಿ ಅಷ್ಟೇ. ಸೊ ಫ್ರೆಂಡ್ಸ್, ರಾಮೇಶ್ವರದಲ್ಲಿ ದೋಸೆ ಅದು ತಿಂದು ಇವಾಗ ನಾವು ಸಿರ್ಸಿ ಕಡೆ. ರಾಮೇಶ್ವರದಾಗ ಹೌದು,
ಹೋಟೆಲ್ ರಾಮೇಶ್ವರನ. ರಾಮೇಶ್ವರ ಹೋಟೆಲ್ದಲ್ಲಿ ದೋಸೆ ಅದು ತಿಂದು ಇವಾಗ ನಾವು ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಹೊನ್ನಾವರದಿಂದ ಸಿರ್ಸಿ 82 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಆಲ್ರೆಡಿ ನಮ್ದು ಹಾಫ್ ಜರ್ನಿ ಆಗಿದೆ. ಇನ್ನೂ 45 ಕಿಲೋಮೀಟ್ರ್ ಇದೆ ಇಲ್ಲಿಂದ ಸಿರ್ಸಿ ಇವಾಗ. ಸೊ ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅಲ್ಲಲ್ಲಿ ಮಧ್ಯೆ ಮಧ್ಯೆ ಎಲ್ಲನೂ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ರೋಡ್ ಸರಿಯಾಗಿಲ್ಲ. ಅದು ಅಲ್ಲದೆ ಇಲ್ಲೇನೋ ಬಸ್ ಅದು ಬಿಡ್ತಾ ಇಲ್ವಂತೆ, ರೋಡ್ ಅಷ್ಟು ಕೆಟ್ಟೋಗಿದೆ. ಹಾಗಾಗಿ ಕಾರು ಬೈಕ್ ಅದು ಅಷ್ಟೇ ಪಾಸ್ ಆಗ್ತಾ ಇದ್ದಾವೆ. ಸೊ ಇನ್ನೊಂದು 45 ಕಿಲೋಮೀಟ್ರ್ ಹೋದರೆ ಸಿರ್ಸಿ ಬರುತ್ತೆ. ಇವಾಗ ಆಲ್ರೆಡಿ ಟೈಮ್ 5:30 ಆಗಿದೆ. ಸೊ ಇನ್ನು ಒಂದು 6:30ವರೆಗೂ ನಾವು ಅಲ್ಲಿರ್ತೀವಿ. ರೋಡ್ ಕಾರಣ ನಮಗೆ ಮತ್ತೊಂದು ಸ್ವಲ್ಪ ಲೇಟ್ ಆಗೋದು. ಆಮೇಲೆ ಸಿರ್ಸಿಯಲ್ಲಿ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಚಿಕ್ಕೋಡಿಗೆ ಹೋಗಬೇಕು. ಸಿರ್ಸಿಗೆ ಹೋಗ್ಬೇಕಾದ್ರೆ ನಾವು ದೇವಿ ಮನೆ ಘಾಟ್ ಮೇಲಿಂದ ಹೋಗಬೇಕು. ಸೊ ಅದೇ ಘಾಟಲ್ಲಿ ಇದ್ದೀವಿ, ನೋಡ್ಬೋದು ಯಾವ ಥರ ವರ್ಕ್ ನಡೆದಿದೆ ಅಂಥೇಳಿ. ಹೀಗಾಗಿ ಈ ಥರ ನೋಡ್ರಿ ಸ್ಲೋ ಆಗಿ ಹೋಗಬೇಕಾಗಿದೆ. ಅದೇ ರಸ್ತೆ ಮಾಡತ್ತಾರ ಬಿಡ್ರಿ, ಖರೆ ಎಷ್ಟು ಸ್ಲೋ ಆಗತ್ತೈತೆ ನೋಡ್ರಲ್ಲ ನಮ್ಮದು ಜರ್ನಿ. ಸೊ ಹಿಂಗೆ ಸ್ಲೋ ಆಗ್ತಾ ಇದೆ ನೋಡಿ ಜರ್ನಿ ಎಲ್ಲ. ಅಲ್ಲೇನೋ ಗಾಡಿದು ಏನೋ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ, ಅದು ಬೇರೆ ಅಡ್ಡ ಇದೆ. ಇವಾಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ರಸ್ತೆನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ, ಮತ್ತೇನಿಲ್ಲ. ಘಾಟ್ ಮಾತ್ರ ನೋಡೋದಕ್ಕೆ ಚೆನ್ನಾಗಿದೆ, ಎರಡು ಕಣ್ಣು ಸಾಲೋದಿಲ್ಲ. ಸೊ ಫ್ರೆಂಡ್ಸ್, ಪ್ರಕೃತಿಯ ಮಡಿಲಲ್ಲಿದ್ದೀವಿ ನಾವು ಇವಾಗ. ದೇವಿ ಮನೆ ಘಾಟ್ ಇದು. ಸೊ ಇಲ್ಲಿಂದ ಸಿರ್ಸಿ 40 ಕಿಲೋಮೀಟ್ರ್ ಇದೆ ಇನ್ನು. ಸೊ ಘಾಟ್ ಅಂತೂ ಸಖತ್ತಾಗಿದೆ. ಹೆಂಗಿತ್ರಿ ಡ್ರೈವಿಂಗ್? ಇಂಟ್ರೆಸ್ಟಿಂಗ್. ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಘಾಟ್ ಅಂತ ಗೊತ್ತಿಲ್ಲ, ಮುಂದೆ ಹೋಗೋಣ. ರಸ್ತೆದೊಂದೇ ಪ್ರಾಬ್ಲಮ್ಮು, ರಸ್ತೆ ಸರಿಯಾಗಿತ್ತಂದರೆ ಆರಾಮಾಗಿ ಘಾಟ್ನ ಹತ್ಕೊಂಡು ಬರ್ಬೋದು. ಸೊ ವ್ಯೂ ಅಂತೂ ಸಖತ್ತಾಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ದಟ್ಟವಾದ ಕಾಡು, ಚೆನ್ನಾಗಿದೆ ವ್ಯೂ, ನೇಚರ್. ಸೊ ಫ್ರೆಂಡ್ಸ್, ದೇವಿ ಮನೆ ಘಾಟ್ನಲ್ಲಿದ್ದೀವಿ. ಸೊ ಚಕ್ಲಿ ಮತ್ತು ನಿಪ್ಪಟ್ಟನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಈ ಕಡೆ ಸೈಡ್ ನಿಪ್ಪಟ್ಟು, ನಮ್ಮ ಕಡೆ ನಿಪ್ಪಟ್ಟು ಮಾಡಲ್ಲ. ನೋಡೋಣ ಯಾವ ಥರ ಇದೆ ಅಂತೇಳಿ. ಟೀ ಬ್ರೇಕ್ನ ತೊಗೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀವಿ ಟೀ ಬ್ರೇಕ್ನಲ್ಲಿ. ಸೊ ದೇವಿ ಮನೆ ಘಾಟ್ ಟೋಟಲ್ ಆಗಿ 8 ಕಿಲೋಮೀಟ್ರ್ ಇದೆ ಅಂತೆ. ಈಗ ಆಲ್ರೆಡಿ 7 ಕಿಲೋಮೀಟ್ರ್ ನಾವು ಬಂದಿದ್ದೀವಿ, ಇನ್ನೂ 1 ಕಿಲೋಮೀಟ್ರ್ ಘಾಟ್ ಇದೆ. ಅದಾದಮೇಲೆ ರಸ್ತೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಪ್ಪಟ್ಟು ಅಂತೂ ಟೇಸ್ಟಿಯಾಗಿತ್ತು, ಅಕ್ಕಿ ನಿಪ್ಪಟ್ಟಂತೆ ಚೆನ್ನಾಗಿತ್ತು. ಸರ್ ನಿಮ್ಮ ಹೆಸರು? ಗುರುರಾಜ್ ಅವರೊಂದು ಟೀ ಸ್ಟಾಲ್ ಇದು. ಹೆಂಗೈತಿ ಟೀ? ಫುಲ್ ಸ್ಟ್ರಾಂಗ್, ಮಸ್ತ್. ಹಾಂ, ಜರ್ನಿ ಟಯರ್ಡ್ ಎಲ್ಲ ಹೋಯ್ತು. ಹಾಂ. ಸೊ ಫ್ರೆಂಡ್ಸ್, ಫೈನಲಿ ಸಿರ್ಸಿಗೆ ರೀಚ್ ಆಗಿದ್ದೀವಿ. ಸೊ ದೇವಿ ಮನೆ ಘಾಟನ್ನ ದಾಟಿ ಬಂದಿರೋದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇವಾಗ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಸ್ವಲ್ಪ ದೂರದಲ್ಲಿದೆ, ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ರೋಡ್ ಮೇಲೆ ಐತೆ. ಹಾಂ, ಪಾರ್ಕಿಂಗ್ ಎಲ್ಲಿ ಮಾಡೋದು? ಫ್ರೆಂಡ್ಸ್, ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಏನೋ ಯೂನಿಕ್ ಅನ್ನಿಸ್ತಾ ಇದೆ ಇಲ್ಲಿ ನನಗೆ. ಈಗ ಪೇಂಟಿಂಗ್ ಅದು ನೋಡ್ಬೋದು. ಸೊ ಇದೇ ಥರ ಪೂರ್ತಿ ದೇವಸ್ಥಾನದಲ್ಲೆಲ್ಲ ಪೇಂಟಿಂಗ್ ಇದೆ. ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ, ಇದೊಂಥರ ಬೇರೆ ಥರದ ದೇವಸ್ಥಾನನೇ. ಸೊ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಹಾಗಾಗಿ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸೊ ಇಲ್ಲಿ ನಮಗೆ ತೀರ್ಥ ಮತ್ತು ಪ್ರಸಾದ ಕುಂಕುಮ ಎಲ್ಲ ಕೊಡ್ತಾರೆ. ಸೊ ಅದನ್ನೇ ಕೊಟ್ಟಿದ್ದಾರೆ ನೋಡಿ, ಹೂವು ಮತ್ತು ಕುಂಕುಮ. ಸೊ ಅದನ್ನು ತೊಗೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ವಾಪಸ್ ಹೋಗ್ತೀವಿ. ಸೊ ನೀವೇನಾದರೂ ಬರೋದಿದ್ದರೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಅನ್ನಪ್ರಸಾದ ಕೂಡ ಇರುತ್ತೆ. ಸೊ ಈ ಕಡೆ ಅನ್ನಪ್ರಸಾದದ ದಾರಿ ಇದೆ.
ಈ ಸಮಯದಲ್ಲಿ ಬಂದರೆ ನಿಮ್ಗೆ ಅನ್ನಪ್ರಸಾದ ಕೂಡ ಸಿಗುತ್ತೆ. ಸೊ ಇವಾಗ ಹೋಗೋಣ ಬನ್ನಿ ಮುಂದೆ. ಸೊ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ನವದುರ್ಗೆಯರ ಫೋಟೋಗಳನ್ನ ಯಾವ ಥರ ಹಾಕಿದ್ದಾರೆ ಅಂತ ನೋಡ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಎಲ್ಲ ದೇವರ ಫೋಟೋಗಳನ್ನು. ಲೈಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಹೌದು, ಒಳಗಡೆ ಕಾಣ್ತಿರೋದೇ ಗರ್ಭಗುಡಿ. ಅಲ್ಲಿ ವಿಡಿಯೋ ಅಲೋ ಮಾಡೋಲ್ಲ ಫ್ರೆಂಡ್ಸ್. ಇಲ್ಲಿಂದಾನೆ ತೋರಿಸ್ರಿ. ಮತ್ತು ಇದು ಮಾರಿಕಾಂಬಾ ಸಭಾ ಮಂಟಪ. ಸೊ ಫ್ರೆಂಡ್ಸ್, ಸಿರ್ಸಿಲಿ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡ್ಕೊಂಡು ಇವಾಗ ನಾವು ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಸಿರ್ಸಿಯಿಂದ ಚಿಕ್ಕೋಡಿ 180 ಕಿಲೋಮೀಟರ್ಸ್ ಇದೆ. ಇವಾಗ ಯಲ್ಲಾಪುರ ಮೇಲಿಂದ ನಾವು ಹೋಗ್ತಾ ಇದ್ದೀವಿ. ಸೊ ಜರ್ನಿನ ಶುರು ಮಾಡೋಣ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಊಟದ ಬ್ರೇಕ್ ತೊಗೊಳ್ತೀವಿ. ಸೊ 6 ಅವರ್ಸ್ ಜರ್ನಿ ಆಗುತ್ತೆ ನಮಗೆ. ಇವಾಗ 8:45 ಆಗಿದೆ. ಸೊ ನಾವು 2:30 ತನಕ ಹೋಗ್ತೇವೆ ರೀ. 1:30 ತನಕ ಹೋಗ್ತೀವಿ. 2:30 ತನಕ ಹೋಗ್ತೀವಿ ಆಸ್ಪಾಸಲ್ಲಿ. ಸೊ ಇವಾಗ ಜರ್ನಿನ ಶುರು ಮಾಡೋಣ. ನೆಕ್ಸ್ಟ್ ಎಲ್ಲಾದರೂ ಊಟಕ್ಕೆ ಸ್ಟಾಪ್ ಮಾಡಿದ್ವಿ ಅಂದರೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಫ್ರೆಂಡ್ಸ್, ಇವಾಗ ಯಲ್ಲಾಪುರ ಮಾರ್ಗವಾಗಿ ನಾವು ಹೋಗ್ತಾ ಇದ್ದೀವಲ್ವಾ. ಸೊ ಇದು ರೋಡ್ ತುಂಬ ಚೆನ್ನಾಗಿದೆ. ಆದರೆ ಇದು ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗಬೇಕು, ಯಾಕಂದರೆ ಕರ್ವಿಂಗ್ ಇರುತ್ತೆ ಇಲ್ಲಿ. ಸೊ ಫ್ರೆಂಡ್ಸ್, ಮುಂದೆ ಬಸ್ ಹೋಗ್ತಾ ಇದೆ. ಮಲೆನಾಡಿನಿಂದ ಕಾಫಿನಾಡಿಗೆ ಹೋಗ್ತಾ ಇದೆ ಆ ಬಸ್ಸು. ಸೊ ಎಲ್ಲಿರಿ? ಹಾಸನದಿಂದ ಯಲ್ಲಾಪುರನ ಮಡಿಕೇರಿ ಸಿಪಾಯಿ ಅಂತ ಬರೆದಿದ್ದಾರೆ. ಸೊ ಬರೆದಿರ್ತಕ್ಕಂಥ ಥಾಟ್ ಚೆನ್ನಾಗಿದೆ. ಮಲೆನಾಡಿನಿಂದ ಕಾಫಿನಾಡಿಗೆ ನಮ್ಮ KSRTC ಬಸ್ ಮ್ಯಾಗ ಎಷ್ಟು ಚಂದ ಬರ್ದರ್ಲಕ್ರಿ. ಕೂರ್ಗ್ ಎಕ್ಸ್ಪ್ರೆಸ್ BS6 ಹೌದೇನ್ರಿ? ಕೂರ್ಗ್ ಎಕ್ಸ್ಪ್ರೆಸ್ ಭಾಳ ಕೆಟ್ಟ ಹೋಗ್ತಾವ ಚಿತ್ರ ಗಾಡಿ ಅವ. ಸ್ಪೀಡ್ ಅದಾವ ಬಿಡ್ರಿ. ಹೊಸ ಬಂದೈತ್ಲ. ಇಂಥ ಗಾಡಿನಾಗ ಅವ್ರು ಹೆಂಗ್ ಹೊಡ್ಯಾರ ನೋಡ್ರಿ. ಅಂದ್ರೆ ಡೈಲಿ ಅವ್ರಿಗೆ ಹೊಡಿತಾರಲ್ಲ ಈ ರೂಟ್ ಮ್ಯಾಗ ಅವ್ರಿಗೆ ರೂಢಿ ಐತಿ. ರೆಗ್ಯುಲರ್ ಓಡ್ಸವ್ರಲ್ಲ ಈ ಗಾಡಿ. ಈ ರೂಟಿಗೆ ಅವ್ರು ರೆಗ್ಯುಲರ್ ಇರ್ತಾರ. ಅದಕ್ಕಾಗಿ ಅವ್ರಿಗೆ ಎಲ್ಲಿ ಕ್ರಾಸ್ ಐತಿ, ಎಲ್ಲಿ ದೊಡ್ಡ ಕ್ರಾಸ್ ಅದಾವ ಎಲ್ಲ ಗೊತ್ತಿರ್ತೀವಿ ಅವ್ರಿಗೆ. ಅದರ್ಲೆ ಅವ್ರ ಬೆನ್ನ ನಾವು ಹತ್ತೋದು ಬೇಡ. ಸುರಕ್ಷಿತವಾದಂಥ ಅಂತರವನ್ನ ಕಾಯ್ದಿಟ್ಟುಕೊಂಡ ಹೋಗೋಣ. ಅವ್ರ ಬೆನ್ನ ಹತ್ತೋದು ಬೇಡ, ಅವ್ರ ಮುಂದೆ ಹೋಗಲ್ಲ. ಬೇಡ್ರಪ್ಪ. ಸೊ ಫ್ರೆಂಡ್ಸ್, ಯಲ್ಲಾಪುರ ದಾಟಿದ ಮೇಲೆ ಒಂದು 4 ಕಿಲೋಮೀಟರ್ ಹೋದ್ಮೇಲೆ ನಮಗೆ 2 ರೋಡ್ ಬರುತ್ತೆ. ಒಂದು ಲೆಫ್ಟ್ ಸೈಡ್ ಇರುತ್ತೆ, ಇನ್ನೊಂದು ಸ್ಟ್ರೈಟ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಹೋಗೋದು ಹಳಿಯಾಳ ಮೇಗಿಂದ ಹೋಗುತ್ತೆ ಆ ರೋಡ್. ಅದು 1 ವೇ ರೋಡ್, ಸಿಂಗಲ್ ರೋಡ್ ಅದು. ಅಲ್ಲಿ ಯಾರೂ ಜನ ಇರೋದಿಲ್ಲ. ಆದರೆ ನೀವು ಈ ಕಡೆ ಸ್ಟ್ರೈಟ್ ಬಂದ್ರಿ ಅಂದರೆ ಇದು ಧಾರವಾಡ ಮೇಲಿಂದ ಹೋಗುತ್ತೆ. ಸೊ ಈ ಕಡೆ ಸ್ವಲ್ಪ ನಿಮಗೆ ಜನನೂ ಇರ್ತಾರೆ, ಟ್ರಾಫಿಕ್ಕು ಇರುತ್ತೆ. ಸೊ ಈ ಕಡೆ ಸೇಫ್ ಜರ್ನಿ ಅಂತ ಹೇಳ್ಬೋದು. ಹಾಂ, ಆ ಕಡೆ ಸ್ವಲ್ಪ ಬೇಗ ಹೋಗ್ಬೋದು, ಆದರೆ ಡೇಂಜರ್ ಅದು. ಕತ್ಲಿರುತ್ತೆ, ಯಾರು ಅಕ್ಕಪಕ್ಕದಲ್ಲೂ ಯಾರೂ ಇರೋದಿಲ್ಲ. ಸೊ ಇಲ್ಲಾಂದರೆ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತವೆ. ಹಾಗಾಗಿ ನಾವು ಬರಬೇಕಾದ್ರೂ ಇದೇ ರೂಟಲ್ಲೇ ಬಂದಿದ್ದು, ಇವಾಗ ಹೋಗಬೇಕಾದ್ರೂ ಇದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ಒಂದು 20 ಕಿಲೋಮೀಟ್ರಲ್ಲಿ ಜರ್ನಿ ದೂರ ಆದರೂ ಪರವಾಗಿಲ್ಲ. ಆದರೆ ರೋಡ್ ಚೆನ್ನಾಗಿದೆ ಮತ್ತು ಜನ ಕೂಡ ಇರ್ತಾರೆ ಇಲ್ಲಿ. ಹಾಗಾಗಿ ಈ ರೋಡಿಂದನೇ ಹೋಗ್ತಾ ಇರೋದು. ಇವಾಗ ಟೈಮ್ 10 ಗಂಟೆ ಆಗಿದೆ. ಸೊ ಫ್ರೆಂಡ್ಸ್, ನಮ್ಮ ಟೈಮ್ ಇವಾಗ 12 ಗಂಟೆ ಆಗಿದೆ. ಸೊ ಧಾರವಾಡ ದಾಟಿ ಇವಾಗ ನಾವು ಮುಂದೆ ಬಂದಿದ್ದೀವಿ. ಸೊ ಈ ಪ್ಲೇಸಿಂದ ಬೆಳಗಾವಿ 53 ಕಿಲೋಮೀಟರ್ ಇದೆ. ಸೊ ಹೊಟ್ಟೆ ಹಸಿತಾ ಇತ್ತು. ಸೊ 12 ಗಂಟೆ ಬೇರೆ ಆಗಿದೆ. ಹಾಗಾಗಿ ಊಟ ಮಾಡಬೇಕು ಅಂಥೇಳಿ ಇಲ್ಲಿ ಬಂದಿದ್ದೀವಿ. ಸೊ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಬೆಳಗಾವಿಗೆ ಹೋಗಬೇಕು, ಅಲ್ಲಿಂದ ಚಿಕ್ಕೋಡಿ. ಸೊ ಒಂದು 3 ಗಂಟೆ ಅಂದರೂ ಆಗುತ್ತೆ ನಮಗಿನ್ನ ಜರ್ನಿ ಮಾಡೋದು. ಹೆಂಗೈತ್ರಿ ಜರ್ನಿ ಎಕ್ಸ್ಪೀರಿಯನ್ಸ್? ಮಸ್ತ್ ಎಕ್ಸ್ಪೀರಿಯನ್ಸ್. ನಾನಂತೂ ಮಲ್ಕೋತೀನಿ ಫ್ರೆಂಡ್ಸ್. ಗಾಡಿ ಸ್ಟಾರ್ಟ್ ಆಯ್ತಂದ್ರೆ ನಿದ್ದೆ ಮಾಡ್ತೀನಿ. ಇರೊಬ್ಬರೇ ಗಾಡಿ ಹೊಡಿಯೋದು, ಹಾಡು ಕೇಳ್ತಾ ಹೊಡಿತಿರ್ತಾರೆ. ಸೊ ಇವಾಗ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಇದ್ಯಾವುದು ಓಲ್ಡ್ ಮುಲ್ಲಾ ಧಾಬಾಗೆ ಬಂದಿದ್ದೀವಿ. ಓಲ್ಡ್ ಮುಲ್ಲಾ ಇಲ್ಲಿ ಎಲ್ಲ ಫ್ಯಾಮಿಲಿಗೆ ಸಪ್ರೇಟ್ ಐತಿ, ಎಲ್ಲ ಸಪ್ರೇಟ್ ಐತಿ. ಫ್ಯಾಮಿಲಿ ಸಪ್ರೇಟ್ ರೂಮ್ಸ್ ಇದೆ ಇಲ್ಲಿ. ಹಾಗಾಗಿ ಈ ಧಾಬಾಗೆ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಓಲ್ಡ್ ಮುಲ್ಲಾ ಢಾಬಾ
ಸೊ ಇದು ತೇಗೂರ್ ಅನ್ನುವಂತಹ ಒಂದು ಊರಲ್ಲಿ ಬರುತ್ತೆ. ಸೊ ಒಂದು ಒಳ್ಳೆ ಊಟ ಮುಗಿಸ್ಕೊಂಡ್ವಿ. ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅವೈಲೇಬಲ್ ಇದೆ. ಸೊ ರೊಟ್ಟಿ ಮಾತ್ರ ತುಂಬ ದಪ್ಪ ಇದು ಫ್ರೆಂಡ್ಸ್. ಇದು ತಂದೂರಿ ರೊಟ್ಟಿ ತುಂಬ ದೊಡ್ಡದಾಗಿ, ಇದು ನಾರ್ಮಲ್ ರೋಟಿಗೆ ಒಂದು 3 ರೋಟಿ ಆಗ್ಬೋದು ನೋಡಿ, ಅಷ್ಟು ದೊಡ್ಡ ತಂದೂರಿ ರೊಟ್ಟೀಸ್ ಇದ್ವು. ಸೊ ಊಟ ಮಾಡ್ಕೊಂಡ್ವಿ. ಇವಾಗ ಟೈಮ್ 1 ಗಂಟೆ ಆಗಿದೆ. ಅಲ್ಲಿ ಫುಲ್ ಕ್ರೌಡ್ ಇತ್ತು ಆ ಧಾಬಾದಲ್ಲಿ. 24 hours ಸ್ಟಾರ್ಟ್ ಇರುತ್ತಂತೆ ಅದು. ಸೊ ಫುಲ್ ಕ್ರೌಡ್ ಇತ್ತು, ಹಾಗಾಗಿ ವಿಡಿಯೋ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಪೆಟ್ರೋಲ್ ಅಷ್ಟು ಹಾಕ್ಕೊಂಡು ಊರ ಕಡೆ ಹೋಗಬೇಕು. 1 ಗಂಟೆ ಆಗಿದೆ ಅಲ್ರಿ ಈಗ. ಸೊ ಒಂದು 3 ಗಂಟೆ ಅಂತ ಹಿಡ್ದಿದ್ದೆ, ಆದರೆ ಈಗ ಮತ್ತೆ 1 hour ಲೇಟೇ ಆಯಿತು ನಮ್ಮದು ಊಟ ಮಾಡೋಷ್ಟೊತ್ತಿಗೆ. ಸೊ ಎಷ್ಟಾಗುತ್ತೋ ಗೊತ್ತಿಲ್ಲ, 4 ಗಂಟೆ ಅನ್ಕೊಳ್ಳೋಣ ಇವಾಗ ಅಲ್ರಿ, ಯಾಕಂದ್ರೆ ಇನ್ನೂ ಭಾಳ ಐತಿದು ಜರ್ನಿ. ಬೆಳಗಾವಿಯಿಂದ 1.5 ತಾಸು ಜರ್ನಿ ಇದೆ. ರೀಚ್ ಆಗಿಲ್ಲ. ಸೊ ಒಂದು 4 hour ಅನ್ಬೇಕು. ಇನ್ನು 4 ಗಂಟೆ ತನಕ ಹೋಗ್ತೀವಿ. 4 hour ಏನಾಗಲ್ಲ, 4 ಗಂಟೆ ತನಕ 4 ಗಂಟೆ ಆಗ್ಬೋದು. ಮತ್ತೆ ನಾಳೆ ಬೆಳಗ್ಗೆ ಸ್ಕೂಲ್ ಇದೆ ಇವರಿಗೆ. ಈಗ ನಮಗ ಹಸಿವಾಗಿತ್ತು, ನಾವು ಊಟ ಮಾಡಿದ್ವಿ. ಈಗ ನಮ್ ಗಾಡಿಗೆ ಹಸಿವಾಗಿದೆ. ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ. ಈಗ ಪೆಟ್ರೋಲ್ ಹಾಕ್ಸಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇದು ಕೂಡ ಮುಲ್ಲಾ ಢಾಬಾ ಪೆಟ್ರೋಲ್ ಪಂಪ್ ನೋಡಿ, ಅವ್ರದ್ದೇ ಇದು ಕೂಡ. ಸೊ ನಾವು ಧಾರವಾಡದಿಂದ ಬರ್ಬೇಕಾದ್ರೆ ಒಂದು 3 ಹೋಟೆಲ್ಸ್ನಾದ್ರೂ ನೋಡಿದ್ವಿ. ಮುಲ್ಲಾ ಢಾಬಾ ಅಂತಾನೆ ಇತ್ತದೆಲ್ಲ. ಸೊ ಲಾಸ್ಟಿಗೆ ನಾವು ಇಲ್ಲಿಗೆ ಬಂದು ಊಟ ಮಾಡಿದ್ವಿ. ಸೊ ಊಟ ಚೆನ್ನಾಗಿತ್ತು. ಇವಾಗ ಜರ್ನಿನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ವಿ. ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲೇ ಪೆಟ್ರೋಲ್ ಪಂಪಲ್ಲೇ ಕೇಳ್ತಾ ಇದ್ವಿ. ಸೊ ಅದು ಓಲ್ಡ್ ಮುಲ್ಲಾ ಢಾಬಾ ಏನು ಫುಲ್ ಫೇಮಸ್ಸಾ ಅಂತ ಹೇಳಿ. ಸೊ 50 ವರ್ಷ ಆಯ್ತಂತೆ ಆ ಧಾಬಾ ಓಪನ್ ಮಾಡಿ. 24 hours ಓಪನ್ ಇರುತ್ತಂತೆ ಫ್ರೆಂಡ್ಸ್. ನೀವು ಮಧ್ಯರಾತ್ರಿ 1 ಗಂಟೆಗೆ ಬನ್ನಿ, 2 ಗಂಟೆಗೆ ಬನ್ನಿ, 5 ಗಂಟೆಗೆ ಬನ್ನಿ, ಯಾವಾಗ ಬಂದರೂ ಕೂಡ ಊಟ ರೆಡಿ ಇರುತ್ತಂತೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಆ ಢಾಬಾಗೆ ಡೋರೇ ಇಲ್ವಂತೆ. ಸೊ ಕಂಟಿನ್ಯೂ ಜನ ಓಡಾಡೋದೇ ಇರುತ್ತಂತೆ. ಸೊ ಇಷ್ಟು ಫೇಮಸ್ ರೀ ಅದು ಅಂತಂದ್ರೆ. ಆ್ಯಕ್ಚುಲಿ ಅಲ್ಲಿ ಧಾರವಾಡದಲ್ಲಿ ನಾವು 2-3 ಕಡೆ ನೋಡಿದ್ವಲ್ಲ ಅದ್ರ ಹೆಸರು, ಅದನ್ನ ಕೇಳಿದ್ವಿ ನಾವು. ಸೊ ಅದೆಲ್ಲ ಇವಾಗ ಇವ್ರ ಚಿಕ್ಕಪ್ಪಂದರು ಹಿಂಗೆ ಬ್ರ್ಯಾಂಚ್ ಓಪನ್ ಮಾಡಿದಾರಂತೆ. ಆದರೆ ಇವಾಗೇ ನಾವು ಊಟಕ್ಕೆ ಹೋಗಿದ್ವಿ. ಇದು ಓಲ್ಡ್ ಬ್ರ್ಯಾಂಚ್, ಮೊದಲಿಂದ ಇದ್ದದ್ದು. ಸೊ 50 ವರ್ಷ ಆಯ್ತಂತೆ ಇದು ಓಪನಿಂಗ್ ಆಗಿ. ಸೊ ಟೇಸ್ಟ್ ಚೆನ್ನಾಗಿತ್ತು, ಹಾಗೆ ಕ್ರೌಡ್ ಕೂಡ ತುಂಬ ಇತ್ತು ಫ್ರೆಂಡ್ಸ್. ಸೊ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲಿ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಜರ್ನಿ ಕಂಪ್ಲೀಟ್ ಆಗಿದೆ. ಚಿಕ್ಕೋಡಿಗೆ ರೀಚ್ ಆಗಿದ್ದೀವಿ ನಾವು. ಸೊ ನನ್ನ ಟಾರ್ಗೆಟ್ 4 ಗಂಟೆ ಇತ್ತು. ಇವ್ರು ಎಷ್ಟು ಗಂಟೆಗೆ ಮುಗಿಸಿದ್ದಾರೆ ನೋಡಿ. ಇಲ್ಲಿ ಎಷ್ಟಾಗೈತಿ ಇವಾಗ ಟೈಮ ಕಾಣಿಸ್ತಾ ಇಲ್ಲ ಅಲ್ಲಿ. ಸೊ ಇವಾಗ 3 ಆಗಿದೆ. ಸೊ ಫ್ರೆಂಡ್ಸ್, 1 hour ಬೇಗ ಬಂದಿದ್ದಾರೆ ಇವರು. ಇವ್ರು ಹೆಂಗೆ ಡ್ರೈವಿಂಗ್ ಮಾಡಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ, ಯಾಕಂದರೆ ಊಟ ಮಾಡಿ ನಾನು ಮಲಗಿದವಳು 10ಗೆ ಟೋಲ್ ನಾಕ ಬಂದಾಗಲೇ ಎದ್ದಿದ್ದೀನಿ. ಹೌದು, ಎಷ್ಟು ಬೇಗ ಬಂತು ನನಗೆ ಗೊತ್ತೇ ಆಗಿಲ್ಲ. ಸೊ ಇನ್ನೇನು 2 ನಿಮಿಷದಲ್ಲಿ ಮನೆಗೆ ಹೋಗ್ತೀವಿ. ಸೊ ಮನೆಗೆ ಹೋದ್ಮೇಲೆ ಫಸ್ಟ್ ಮಾಡೋ ಕೆಲಸನೇ ರಾಕಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ರಾಕಿ ರಿಯಾಕ್ಷನ್. ಈ ಥರ ಇತ್ತು ನಮ್ಮ ರಾಕಿ ರಿಯಾಕ್ಷನ್. ಇವಾಗ ಟೈಮ್ ಆಗಿದೆ 3:15. ಸೊ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಸೊ ಟೈಮ್ 3:15 ಆಗಿದೆ. ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ. ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.